ಡೇ 13 ಆ್ಯಂಡ್ ಡೇ 14 ಆಫ್ ಟೊಮೊಟೊ ಫಾರ್ಮಿಂಗ್. ಡೇ 13 ಯಾವುದೇ ರೀತಿಯಂಥ ಆ್ಯಕ್ಟಿವಿಟಿ ಇರಲಿಲ್ಲ. ಡೇ 14 ಮಾತ್ರ 19 ಬಿಡ್ತಿದ್ದೀನಿ. ಸೊ ನೀರು ಜೊತೆಗೆ ಬೆರೆಸ್ಕೊಂಡು 19 ಬಿಡ್ತಿದ್ದೀನಿ. ಸೊ ಈ ಒಂದು 19 ನಾನು 25 ಕೆಜಿ ಮೂಟೆನ ಬಿಡ್ತಿದ್ದೀನಿ. ಸೊ ಯಾವ ಕಂಪ್ನಿದು ಅಂದರೆ ಗುಜರಾತ್ ಫರ್ಟಿಲೈಸರ್ಸ್ ಕಂಪ್ನಿದು. ಸೊ ಈ ಒಂದು ಫರ್ಟಿಲೈಸರ್ಸ್ನ ನಾವು ಯಾಕೆ ಬಿಡ್ತಿದ್ದೀವಿ ಅಂದರೆ ಗಿಡ ಡೆವಲಪ್ಮೆಂಟ್ ಬರಲಿಕ್ಕೆ. ಇದರಲ್ಲಿ ಯೂರಿಯಾ ಅಂಶ ತುಂಬಾ ಜಾಸ್ತಿ ಇರುತ್ತೆ. ನೀವು ಕೇಳ್ಬೋದು ಎಷ್ಟು ಎಕರೆ ಬಯಲು ಅಂತ. 2.5 ಎಕರೆ ಬಯಲು, ಅರೌಂಡ್ 17,000 to 18,000 ಪ್ಲಾಂಟ್ಸ್ ಇದೆ, ಟೊಮೊಟೊ ಪ್ಲಾಂಟ್ಸು. ಇದನ್ನು ನಾವು ಈ ಸ್ಟೇಜಲ್ಲೇ ಬಿಡ್ಬೋದಂತಲ್ಲ, 10 ದಿನ ಮೇಲೆ ಆದಮೇಲೆ ನೀವು 19 ಬಿಟ್ಕೋಬೋದು. ಯಾವುದೇ ರೀತಿಯಂಥ ಇಶ್ಯೂ ಇರೋದಿಲ್ಲ. ಒಂದು ತಿಂಗಳವರೆಗೂ ಅಂದರೆ 30ನೇ ತಾರೀಕುವರೆಗೂ, ಅಂದರೆ ನೀವು ಪ್ಲಾಂಟೇಷನ್ ಮಾಡಿ 15 ದಿನದಿಂದ 30 ದಿನ ಒಳಗಡೆ ನೀವು 19 ಬಿಟ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾಕೆ ಅಂದರೆ ಇದು ಬಿಡೋದ್ರಿಂದ ಯೂರಿಯಾ ಅಂಶ ಇರುತ್ತೆ, ತುಂಬ ಗಿಡ ಗ್ರೀನಿಶ್ ಆಗಿ ತುಂಬ ಬ್ರಾಂಚಸ್ ಹೊಡ್ಕೊಂಡು ತುಂಬ ಡೆವಲಪ್ಮೆಂಟಲ್ಲಿ ಕಾಣಿಸುತ್ತೆ. ಸೊ ಇದೇ ಮೈನ್ ರೀಸನು ನೀವು 19 ಬಿಡೋದಕ್ಕೆ. ಸೊ ಈ ಒಂದು ಡೇ 14 ಇದೊಂದಿಷ್ಟು ಇನ್ಫಾರ್ಮೇಷನು. ಫರ್ದರ್ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಟೊಮೊಟೊ ಫಾರ್ಮಿಂಗ್ ಬಗ್ಗೆ ತಿಳಿಸ್ತಾ ಇರ್ತೀನಿ. ಸೊ ಮೆಟ್ಲಾಕ್ಸಲ್ ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿಯಂತಹ ಒಳ್ಳೆ ಕಂಟೆಂಟ್ ನಿಮ್ಗೆ ಬರ್ತಾ ಇರುತ್ತೆ. ಒಂದು ವಿಡಿಯೋ ಇಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.